ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಜನಾರ್ದನ್ ರೆಡ್ಡಿ HDK ಗಣಿಗಾರಿಕೆಗೆ ಹೊಸ ಟ್ವಿಸ್ಟ್. ಸಿಡಿಯುತ್ತಾ ರೆಡ್ಡಿ ಬಾಂಬ್. ಅದೇನ್ ಹೊಸ ಟ್ವಿಸ್ಟ್ ಹೇಳ್ತೀನಿ ಕೇಳಿ. ಯಡಿಯೂರಪ್ಪ HDK ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ಮುಖಂಡ ಜನಾರ್ದನ್ ರೆಡ್ಡಿ ರಾಜಕೀಯ ಮೇಲಾಟಕ್ಕೆ ಭಾಷ್ಯ ಬರೆದಿದ್ದ ಜಂತ್ಕಲ್ ಮೈನಿಂಗ್ ಹಗರಣ ಹೊಸ ತಿರುವು ಪಡ್ಕೊಂಡಿದೆ. ವಿಶೇಷ ತನಿಖಾ ದಳ ಜನಾರ್ದನ್ ರೆಡ್ಡಿ ಅವರನ್ನ ಜೂನ್ 13ರಂದು ತನಿಖೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡುವ ಮೂಲಕ ಅಸೆಂಬ್ಲಿ ಚುನಾವಣೆ ಹತ್ರ ಬರ್ತಾರೋ ಈ ವೇಳೆಯಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಬಿಜೆಪಿ ಮತ್ತು JDS ನಡುವೆ ರಾಜಕೀಯ ರಣರಂಗವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಮೇ 19ರಂದು ಅಕ್ರಮ ಗಣಿಗಾರಿಕೆ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದ ಜನಾರ್ದನ್ ರೆಡ್ಡಿ 15 ದಿನದೊಳಗೆ ಅಂದು ನಾನು ಮಾಡಿದ ಆರೋಪಕ್ಕೆ ಸೂಕ್ತ ದಾಖಲೆ ಒದಗಿಸುವುದಾಗಿ ತನಿಖಾ ದಳದ ಮುಂದೆ ಕಾಲಾವಕಾಶ ಕೇಳಿದ್ರು. 15 ದಿನದ ಬದಲು 30 ದಿನದ ಕಾಲಾವಕಾಶ ನೀಡಿರುವ ತನಿಖಾ ದಳ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿರುವ ಮೂಲಕ ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಪಡೆಯಲಿದೆ. ಜೂನ್ 13ರಂದೇ ರೆಡ್ಡಿ ವಿಚಾರಣೆಯ ಬಳಿಕ ಲೋಕಾಯುಕ್ತ ವಿಶೇಷ ತನಿಖಾ ದಳ ತನ್ನ ತೀರ್ಪನ್ನ ನೀಡುವ ಸಾಧ್ಯತೆ ಇದೆ. ಇನ್ನು ರಾಜಕೀಯ ಮುಖಂಡರಿಗೆ ಈ ಪ್ರಕರಣ ಬ್ಯಾಕ್ ಡೇಟೆಡ್ ಆಗಿದ್ರೂ ತನಿಖಾ ದಳಕ್ಕೆ ಹಿಡಿದ ಕೆಲಸವನ್ನ ಮುಗಿಸಬೇಕಲ್ಲ. ಹಾಗಾಗಿ ಜನಾರ್ದನ್ ರೆಡ್ಡಿ ಮಂಗಳವಾರ ದಾಖಲೆ ಸಮೇತ ತನಿಖಾಧಿಕಾರಿಗಳನ್ನ ಎದುರಿಸಬೇಕಾಗಿದೆ. ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಮತ್ತು ಜೈಲಿನಿಂದ ಹೊರಗೆ ಬಂದ ನಂತರ ತನ್ನ ಹಿಂದಿನ ರಾಜಕೀಯ ಹಿಡಿತ ಸಾಧಿಸಲು ರೆಡ್ಡಿಗೆ ಈ ಪ್ರಕರಣ ಪ್ರಮುಖವಾದದ್ದು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಒಂದು ವೇಳೆ ರೆಡ್ಡಿ ಸೂಕ್ತ ದಾಖಲೆ ಒದಗಿಸೋದ್ರಲ್ಲಿ ವಿಫಲವಾದರೆ ಬಿಜೆಪಿ ಮುಖಂಡರು ತನ್ನ ಮೇಲೆ ವೃಥಾ ಆರೋಪ ಮಾಡಿ ತನ್ನ ತೇಜೋವಧೆಗೆ ಯತ್ನಿಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ರಾಜಕೀಯ ಮೈಲೇಜ್ ಪಡ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಬಿಜೆಪಿ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ಜಂತ್ಕಲ್ ಮೈನಿಂಗ್ ಸಂಬಂಧ ಸಾಧ್ಯವಾಗುವ ಎಲ್ಲ ದಾಖಲೆ, ವಿಡಿಯೋ, ಹೇಳಿಕೆಗಳನ್ನ ಜನಾರ್ದನ್ ರೆಡ್ಡಿ ಕ್ರೋಢೀಕರಿಸಿಕೊಂಡು ತನಿಖಾ ದಳದ ಮುಂದೆ ಹಾಜರಾಗಲು ಸರ್ವ ಸಿದ್ಧತೆ ನಡೆಸ್ಕೊತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಹಾಗೆಯೇ ಜಂತ್ಕಲ್ ಅಕ್ರಮ ಅದಿರು ಕೇಸ್ನಲ್ಲಿ ಜಾಮೀನು ಸಿಕ್ಕ ನಂತರ ಕುಮಾರಸ್ವಾಮಿ ಬಿಜೆಪಿ ಮತ್ತು ಯಡಿಯೂರಪ್ಪನವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾನು ಹೋಗ್ತಾ ಇರೋ ವೇಗಕ್ಕೆ ಸ್ಪಂದಿಸಲಾಗದೆ ಬಿಜೆಪಿ ವಾಮಮಾರ್ಗದ ಮೂಲಕ ನನ್ನನ್ನು ಕಟ್ಟಿಹಾಕಲು ತಂತ್ರಗಾರಿಕೆ ಹೆಣಿತಾ ಇದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ದಾಖಲೆ ಸಮೇತ ತಿರುಗೇಟು ನೀಡುವ ಅವಶ್ಯಕತೆಯಲ್ಲಿರುವ ಬಿಜೆಪಿ ತನಿಖಾ ದಳದ ಮುಂದೆ ಜನಾರ್ದನ್ ರೆಡ್ಡಿ ಸರಿಯಾದ ಸಿದ್ಧತೆಯ ಮೂಲಕ ಹಾಜರಾಗಲು ಎಲ್ಲಾ ಪೂರ್ವ ತಯಾರಿ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಜೂನ್ 13ರಂದು ರೆಡ್ಡಿ ಎಲ್ಲಾ ದಾಖಲೆಗಳ ಸಮೇತ ತನಿಖಾ ದಳವನ್ನ ಎದುರಿಸಬೇಕಾಗಿದೆ. ಹಾಗೆ ಇದರಿಂದ ಖಂಡಿತ ಈ ಕೇಸ್ಗೆ ಹೊಸ ಟ್ವಿಸ್ಟ್ ಅಂತೂ ಸಿಗತ್ತೆ. ಸೊ ನೋಡೋಣ ಏನಾಗತ್ತೆ ಅಂತ. ನಾವು ನಿಮ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾನೆ ಇರ್ತೀವಿ. ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.